ಹಲೋ ಮೈ ವರ್ಲ್ಡ್, ವೆಲ್ಕಮ್ ಬ್ಯಾಕ್ ಟು ದ ವರ್ಲ್ಡ್ ವಿತ್ ನಾಗೇಂದ್ರ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಬೇವೂರು ತಿಮ್ಮಪ್ಪ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿದ್ದು, ಜೊತೆಗೆ ಹೇಗೆ ತಿಮ್ಮಪ್ಪ ಸಿದ್ದರಾಮೇಶ್ವರ ಬೆಟ್ಟದಿಂದ ಈ ಬೆಟ್ಟದಲ್ಲಿ ಬಂದು ನೆಲೆಯಾಗಿದ್ರು ಅಂತ ತಿಳ್ಕೊಂಡು, ಆ ವಿಡಿಯೋನ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೀವು ಹೋಗಿ ನೋಡ್ಬೋದು. ನಮ್ಮ ನೆಕ್ಸ್ಟ್ ಜರ್ನಿ ಬಂದು ಅವಳೆ ಬೆಟ್ಟಗಳಲ್ಲಿ ಎರಡನೇದಾದಂತಹ ಸಿದ್ದರಾಮೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಬೆಟ್ಟಕ್ಕೆ ಹೋಗ್ತಾ ಯಾರೆಲ್ಲ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋದ. ಬೆಟ್ಟದ ಬಗ್ಗೆ ಪುಟ್ಟದಾಗಿ ಹೇಳೋದಾದ್ರೆ ಸಿದ್ದರಾಮೇಶ್ವರ ಸಂಪೂರ್ಣ ಮಾಹಿತಿ ಬೆಟ್ಟದಲ್ಲಿ ಕೊಡ್ತೀನಿ. ನೆಕ್ಸ್ಟ್ ಸಿದ್ದರಾಮಪ್ಪನ ಬೆಟ್ಟ. ಹಾಗೆ ನಾವು ಬೆಟ್ಟದಿಂದ ಕೆಳಗಡೆ ಬಂದರೆ ಟುವರ್ಡ್ಸ್ ಬೇವೂರು ಲೆಫ್ಟ್ ತಗೊಬೇಕು. ಈ ಎರಡು ದೇವಸ್ಥಾನಗಳು ಇಂದು ಧಾರ್ಮಿಕ ದತ್ತೆಗೆ ಒಳಪಟ್ಟಿದ್ದು, ಇತ್ತೀಚೆಗೆ ಸುಸಜ್ಜಿತವಾದ ರಸ್ತೆ ವ್ಯವಸ್ಥೆ ದೇವಸ್ಥಾನಕ್ಕಿದೆ. ಟೂ ವೀಲರ್ ಮತ್ತು ಕಾರ್ಗಳನ್ನು ಕೂಡ ಬೆಟ್ಟದ ಮೇಲ್ಗಡೆ ತಗೊಂಡು ಹೋಗ್ಬೋದು. ಬೆಟ್ಟಕ್ಕೆ ಹೋಗಿ ಟೂ ವೀಲರ್ ಮತ್ತು ಫೋರ್ ವೀಲರ್ ಜೊತೆಗೆ ಸಿಮೆಂಟಿಂದ ಮಾಡಿರೋ ಮೆಟ್ಟಲು ಮಾರ್ಗ ಕೂಡ ಅವೈಲೇಬಲ್ ಇದೆ, ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಬೆಟ್ಟದ ದಾರಿ ಕಡದಾಗಿದ್ದು ಅತಿ ಹೆಚ್ಚು ತಿರುವುಗಳಿಂದಿರೋದ್ರಿಂದ ಜಾಗೃತವಾಗಿ ಹೋಗಬೇಕು. ನಾವೀಗಷ್ಟೇ ಬಂದ ಬೇವೂರು ತಿಮ್ಮಪ್ಪ ಬೆಟ್ಟ. ನಾವಿನ್ನೇನು ಸಿದ್ದರಾಮೇಶ್ವರ ದೇವಸ್ಥಾನದ ಹತ್ರ ಬಂದು ಇದು ಹೊಸದಾಗಿ ಜೀರ್ಣೋದ್ಧಾರ ಆಗ್ತಿರೋ ಸಿದ್ದರಾಮೇಶ್ವರ ದೇವಸ್ಥಾನ. ಹಳೆ ದೇವಸ್ಥಾನ ಹೀಗಿತ್ತು. ಹಳೆ ದೇವಸ್ಥಾನದ ಮಾತಾಡಿದ್ಲೇ ಹೊಸ ದೇವಸ್ಥಾನ ಕಟ್ಟಿದ್ದಾರೆ. ಬನ್ನಿ ದೇವಸ್ಥಾನ ಒಂದು ರೌಂಡ್ ಹಾಕೊಂಡು ಬರೋದ.
ದೇವಸ್ಥಾನ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಹೊರಾಂಗಣ ಮತ್ತು ಒಳಗಡೆ ಅಲ್ಪ ಸ್ವಲ್ಪ ಕೆಲಸಗಳು ಬಾಕಿ ಇದೆ. ನಮ್ಮ ನೆಕ್ಸ್ಟ್ ವಿಸಿಟ್ ಅಷ್ಟರಲ್ಲಿ ಟೆಂಪಲ್ ಪೂರ್ತಿ ಕಂಪ್ಲೀಟ್ ಆಗಿರುತ್ತೆ. ಹಾಗೆ ದೇವಸ್ಥಾನದಿಂದ ಸ್ವಲ್ಪ ಕೆಳಗಡೆ ಹೋದ್ರೆ ನಮಗೆ ಪುಟ್ಟದಾಗಿರೋ 2 ಕೊಳಗಳು ಸಿಗುತ್ತೆ. ಈ 2 ಕೊಳಗಳು ಬೇಸಿಗೆಯಲ್ಲೂ ಕೂಡ ತುಂಬಿರುತ್ತೆ ನೋಡ್ಬೋದು. ಜೊತೆಗೆ ನೀರು ತುಂಬಾ ಕ್ಲೀನ್ ಆಗಿದೆ. ಶಿಲ್ಪಿಗಳ ಯಾವ ನಿಮ್ದು? ನಾನು ಡವ್ ಹೆಸರು ಕೆತ್ತಾ ಇದ್ದೀನಿ. ಯಾರು ಇನ್ನೂ ಗೊತ್ತಿಲ್ಲ, ಸುಮ್ಮನೆ ಏನೋ ಒಂದು ಕೆತ್ತೀನಿ. ನೀವೇನ್ ಸರ್ ಕೆತ್ತಾ ಇದ್ರಿ? ಹೇಳ್ಬೇಕಂದ್ರೆ ಏನಾದ್ರು ಕೆತ್ತಣ ಅಂತಾನೆ ಬಂದೆ. ಇಲ್ಲಿ ಕೆತ್ತಕ್ಕೂ ಆಯ್ತಲ್ಲ, ಕೆತ್ತಕ್ಕೆ ಏನು ಬರ್ತಾರೋ ಇಲ್ಲ. ನಿಮ್ ಹುಡುಗಿ ಹೆಸರು ಕೆತ್ತಾ ಇದ್ದೀರಾ? ಹುಡುಗಿನೇ ಗೊತ್ತಿಲ್ಲ, ಇನ್ನ ಹುಡುಗಿ ಎಷ್ಟು ಹೆಂಗ್ ಕೆತ್ತದ, ಅದಕ್ಕೆ 8 ಸೆಟ್ ಗಂಟೆ ನೋಡಿ ಅವ್ರ ಹುಡುಗಿ ಹೆಸರು ಕೆಚ್ತವ್ರು ಯಾರು ಸುಸ್ಮಿತಾ ಅಂತ ಅವ್ರ ಹುಡುಗಿ ಹೆಸರು. ಸುಸ್ವಾಗತ ಅಂತ ಬರೀತಾ ಇರೋದು, ಸುಸ್ವಾಗತ ಅಂತ ಬರೀತಾ ಇರೋದು. ಸುಶೀಲಾ ಆಗ್ಲೇ ಹೇಳ್ದಾಗೆ ಬೆಟ್ಟ ಹತ್ಕೊಂಡ್ ಬರೋದಕ್ಕೆ ಸಿಮೆಂಟ್ ಇಂದ ಮಾಡಿರೋ ಮೆಟ್ಲು ಮಾರ್ಗ ಕೂಡ ಇದೆ. ನಾವೀಗೇನಿದ್ದೀವಿ ಸಿದ್ದರಾಮೇಶ್ವರ ಬೆಟ್ಟ. ಈ ಬೆಟ್ಟದಲ್ಲಿ ಸಿದ್ಧರು ವಾಸವಿದ್ರು ಅಂತ ಹೇಳಿ ಈ ಬೆಟ್ಟಕ್ಕೆ ಸಿದ್ದರಾಮೇಶ್ವರ ಬೆಟ್ಟ ಅಂತ ಹೆಸರು ಬರುತ್ತೆ. ಜೊತೆಗೆ ರಾಮಾಯಣದಲ್ಲಿ ನಾವೇನು ನೋಡ್ತೀವಿ, ರಾಮ ರಾವಣನನ್ನು ಸಂಹರಿಸಿದ ನಂತರ ಮಹಾನ್ ಶಿವಭಕ್ತನಾಗಿದ್ದ ರಾವಣನನ್ನು ಕೊಂದಿದ್ದಕ್ಕೋಸ್ಕರ ರಾಮನಿಗೆ ಆ ದೋಷ ಬರುತ್ತೆ. ಆ ದೋಷ ನಿವಾರಣೆಗೋಸ್ಕರ ರಾಮ ಹೋಗ್ತಾ ಹೋಗ್ತಾ ಅನೇಕ ಲಿಂಗಗಳನ್ನು ಪ್ರತಿಷ್ಠಾಪಿಸ ಹೋಗ್ತಾರೆ. ಅದರಲ್ಲಿ ಒಂದು ಈ ಸಿದ್ದರಾಮೇಶ್ವರ ಬೆಟ್ಟದಲ್ಲಿ ಸ್ಥಾಪಿಸಿರ್ತಕ್ಕಂಥ ಲಿಂಗ ಅನ್ನೋದು. ಈ ಬೆಟ್ಟದಲ್ಲಿ ಇನ್ನೊಂದು ವಿಶೇಷವಾದ ಆಚರಣೆ ಏನಿದೆ ಅಂದರೆ, ಶ್ರಾವಣ ಮಾಸದಲ್ಲಿ ಊರಿನ ಜನರು ತಮ್ಮ ಮನೆಯಿಂದ ಅಡುಗೆಯನ್ನು ಮಾಡ್ಕೊಂಡ್ಬಂದು ಈ ಬೆಟ್ಟದ ಬಂಡೆಗಳ ಮೇಲೆ ಆ ಬಂಡೆ ಏನಿದೆ ಅದರ ಮೇಲೇ ಬಡಿಸ್ಕೊಂಡು ಊಟ ಮಾಡ್ತಾರೆ. ಅವ್ರು ಊಟ ಮಾಡಿ ಆ ಸ್ಥಳನ ಕ್ಲೀನ್ ಮಾಡೋದಿಲ್ಲ, ತೊಳೆದೇ ಹಾಗೆ ಹೋಗ್ತಾರೆ. ಅದು ಏನಾಗುತ್ತೆ ಅಂದರೆ, ನೆಕ್ಸ್ಟ್ ವಾರ ಅವ್ರು ಬರೋಷ್ಟರಲ್ಲಿ ಅದು ಪೂರ್ತಿ ಕ್ಲೀನ್ ಆಗಿದ್ದು, ನೆಕ್ಸ್ಟ್ ವಾರ ಯಾರು ಬಂದು ಆ ಬಂಡೆ ಮೇಲೆ ಊಟ ಮಾಡಬೇಕು ಅಂತಿದ್ದು ಅವ್ರಿಗೆ ಕ್ಲೀನಾಗಿ ಬಂಡೆ ಇರುತ್ತೆ, ಅವ್ರು ಅದರ ಮೇಲೇ ಬಡಿಸ್ಕೊಂಡು ಊಟ ಮಾಡ್ತಾರೆ. ಇದರಿಂದ ಸ್ಥಳೀಯವಾಗಿ ಸಂಪ್ರದಾಯ ಹೆಚ್ಚೋದ್ರ ಜೊತೆಗೆ ಅವರಿಗೆ ಇಲ್ಲಿನ ಬಾಂಧವ್ಯ ಕೂಡ ಬೆಸೆಯೋದಕ್ಕೆ ಸಹಾಯ ಆಗುತ್ತೆ. ಮನೇಲಿ ನೀನು ಅವಾಗಿಂದ ಕೆತ್ತಿದ್ದಿಲ್ಲ ಸೂ ಅಂತ ಹೆಂಗೆ ಹವಾ ಕೆತ್ತಿದ ಎಷ್ಟು ಕೆತ್ತಿರೋ ಸಮಾಧಾನ ಇಲ್ಲ ನೋಡಿ. ಇದು ನನಗೆ ಕೆತ್ತಿದ್ದೆ. ದೇವಸ್ಥಾನಕ್ಕೆ ವೆಹಿಕಲ್ ಪಾರ್ಕಿಂಗ್ ಮತ್ತು ಯಾತ್ರಿ ನಿವಾಸದಂಥ ಕೆಲಸ ನಡೀತಾ ಇದ್ದು, ನೆಕ್ಸ್ಟ್ ದಿನಗಳಲ್ಲಿ ಇದೆಲ್ಲ ಕೂಡ ಪ್ರವಾಸಿಗರಿಗೆ ಅತಿ ಹೆಚ್ಚು ಸಹಾಯ ಆಗುತ್ತೆ. ಇದಿಷ್ಟು ಸಿದ್ದರಾಮೇಶ್ವರ ಬೆಟ್ಟದ ಬಗ್ಗೆ ಸಣ್ಣ ಮಾಹಿತಿಯಾಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.